ಮೆಡಿಟೇಷನ್ ಅಂತ ಹೇಳ್ತಾರೆ. ಯಾಕೆ ಮೆಡಿಟೇಷನ್ ಇಂಪಾರ್ಟೆಂಟ್ ನಮ್ಗೆ? ಪ್ರತಿಯೊಬ್ಬರಲ್ಲೂ ಸ್ಟ್ರೆಸ್ ಇರುತ್ತೆ, ಆಂಕ್ಸೈಟಿ ಇರುತ್ತೆ, ಕೋಪ ಇರುತ್ತೆ, ಇವೆಲ್ಲವೂ ಇರುತ್ತಲ್ಲ. ಅದನ್ನೆಲ್ಲ ನಾವು ನಮ್ಮಿಂದ ಹೊರಗಡೆ ಆಗ್ಬೇಕಂದ್ರೆ ಒಂದೇ ಒಂದು ದಾರಿ ಇದೆ. ಅದೇ ಮೆಡಿಟೇಷನ್. ಯಾರಲ್ಲಿ ಮೆಡಿಟೇಷನ್‌ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವರ ಲೈಫಲ್ಲಿ ಅಮೇಜಿಂಗ್ ಆಗಿರುವಂತಹ ಟ್ರಾನ್ಸ್‌ಫಾರ್ಮೇಷನ್‌ನ ಎಕ್ಸ್‌ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ವೈ? ಬಿಕಾಸ್ ಯಾವಾಗ ನೀವು ಕಾಮ್ ಆಗಿ, ಪೀಸ್‌ಫುಲ್ ಆಗಿ ಒಂದು ಪ್ಲೇಸಲ್ಲಿ ಕುತ್ಕೊಂಡು ಸೈಲೆನ್ಸ್ ಅಲ್ಲಿ ಇದ್ದು ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ನಿಮ್ಮ ಥಾಟ್ಸ್‌ನ, ಅಲ್ಲಿ ನಿಮ್ಗೆ ಅವೇರ್‌ನೆಸ್ ಬರುತ್ತೆ. ಆ ಅವೇರ್‌ನೆಸ್‌ಗೆ ನೀವು ರಿಯಾಕ್ಟ್ ಮಾಡ್ದಿರ ಕಾಮ್ ಆಗಿ ಅಂತ ಥಾಟ್ಸ್‌ನ ನೀವು ಎರೇಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರ ಅಂದ್ರೆ, ನಿಮ್ಮ ಲೈಫಲ್ಲಿ ಇರುವಂತಹ ಸ್ಟ್ರೆಸ್‌ನ, ಕೋಪನ, ಭಯನ ಇಂಥದನ್ನೆಲ್ಲವನ್ನು ನೀವು ಎರೇಸ್ ಮಾಡ್ಕೋಬಹುದು. ಏನು ಧ್ಯಾನ ಅಂದ್ರೆ ಸೈಲೆಂಟ್ ಆಗಿ ಕುತ್ಕೊಳ್ಳೋದಾ? ಕಾಮ್ ಆಗಿರೋದು, ನಮ್ಮ ಥಾಟ್ಸ್‌ನೆಲ್ಲವೂ ನಾವು ಹಾಗೆ ಕಂಟ್ರೋಲ್ ಮಾಡೋದಾ ಅಂತ ಕೇಳಿದ್ರೆ ಅಲ್ಲ. ಧ್ಯಾನ ಅಂದ್ರೆ ತುಂಬಾನೇ ಸಿಂಪಲ್. ನಿಮ್ಗೆ ಬರುವಂತಹ ಥಾಟ್ಸ್ ಇರುತ್ತಲ್ಲ, ಅಬ್ಸರ್ವ್ ಮಾಡಿ ಅವೇರ್‌ನೆಸ್‌ಗೆ ತಗೋಬರೋದು. ಧ್ಯಾನ ಅಂದ್ರೆ ಅವೇರ್‌ನೆಸ್ ಅಂತ ಹೇಳ್ತಾರೆ. ಧ್ಯಾನ ಅಂದ್ರೆ ನಿಮ್ಗೆ ಬರುವಂತಹ ಥಾಟ್ಸ್‌ನ ಅಬ್ಸರ್ವ್ ಮಾಡೋದು ಅಂತ ಹೇಳ್ತಾರೆ. ಯಾವಾಗ ನೀವು ಅವೇರ್‌ನೆಸ್‌ಗೆ ತಗೊಂಡು ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ರಿಯಾಕ್ಟ್ ಮಾಡ್ತಾ ಇರಲ್ಲ ನೀವು, ಕಾಮ್ ಆಗಿ ಆ ಥಾಟ್ಸ್‌ನ ನೋಡ್ತಾ ಇರ್ತೀರಾ. ನಮ್ಮ ಲೈಫಲ್ಲಿ ನಾವು ಪ್ರತಿಯೊಬ್ರು ಅಷ್ಟೇ ಪ್ರತಿದಿನ ಆಟೋ ಮೋಡಲ್ಲಿ ಬದುಕ್ತಾ ಇರ್ತೀವಿ. ಅಂದ್ರೆ ನಾವೆಲ್ಲರೂ ಪ್ರತಿದಿನ ಒಂದೇ ತರದ ಥಾಟ್ಸ್ ಹಾಕೊಂತಾ ಇರ್ತೀವಿ. ಪ್ರತಿದಿನ ಒಂದೇ ತರದ ರಿಯಾಕ್ಷನ್ಸ್ ಇರುತ್ತೆ. ಪ್ರತಿದಿನ ಒಂದೇ ತರದ ಭಯಗಳನ್ನ ಫೇಸ್ ಮಾಡ್ತಾ ಇರ್ತೀವಿ. ಇದೆಲ್ಲವೂ ಅದೇ ತರದ ರಿಸಲ್ಟ್ಸ್‌ನ ಎಕ್ಸ್‌ಪೀರಿಯನ್ಸ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಾ ಇರೋದಲ್ಲ. ಆದ್ರೆ ಮೆಡಿಟೇಷನ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿದೀರ ಅಂದ್ರೆ, ಈ ಯಾವ್ಯಾವೆಲ್ಲ ನಾನು ಪ್ಯಾಟರ್ನ್ಸ್ ಹೇಳಿದೀನಲ್ಲ, ಅಂತಹ ಪ್ಯಾಟರ್ನ್ಸ್ ಎಲ್ಲವನ್ನು ನೀವು ಬ್ರೇಕ್ ಮಾಡ್ಕೋಬಹುದು ತುಂಬಾನೇ ಸುಲಭವಾಗಿ ಅಂತ ಹೇಳ್ತೀನಿ. ನಿಮ್ಮಲ್ಲಿ ಆಗ್ತಾ ಇರುವಂತಹ ಪ್ಯಾಟರ್ನ್ಸ್, ಫಾರ್ ಎಕ್ಸಾಂಪಲ್ ನಿಮ್ಗೇನಾದ್ರೂ ತುಂಬಾ ಸ್ಟ್ರೆಸ್ ಇದೆ, ಭಯ ಇದೆ, ಕೋಪ ಇದೆ, ಇಂತಹ ಪ್ಯಾಟರ್ನ್ಸ್ ರಿಪೀಟೆಡ್ ಆಗಿ ನಿಮ್ಮ ಲೈಫಲ್ಲಿ ಬರ್ತಾನೆ ಇದೆ ಅಂದ್ರೆ, ಅಂತ ಸಿಚುಯೇಷನ್ಸ್ ಬರ್ತಾನೆ ಇದೆ ಅಂದ್ರೆ, ಇಂತಹ ಪ್ಯಾಟರ್ನ್‌ನ ನೀವು ಮೆಡಿಟೇಷನ್ ಇಂದ, ಧ್ಯಾನದಿಂದ ಅದನ್ನ ಹೊರಗಡೆ ಹಾಕೋಬಹುದು ಅಂತ ಹೇಳ್ತೀನಿ. ಮೆಡಿಟೇಷನ್ ಅಂದಿದ ತಕ್ಷಣ ನಮ್ಗೆ ವಯಸ್ಸಾಗಿರೋರೇ ಮಾಡ್ಬೇಕು, ಇಲ್ಲಾಂದ್ರೆ ಯಾರ್ ಫ್ರೀ ಆಗಿರ್ತಾರೋ ಅಂಥವ್ರೇ ಮಾಡ್ಬೇಕು, ಯಾರ್ ಮನೇಲಿ ಇರ್ತಾರೋ ಅಂಥವ್ರೇ ಮಾಡ್ಬೇಕು ಅನ್ನುವಂತಹದನ್ನ ಈ ಕ್ಷಣಕ್ಕೆ ನೀವು ನಿಮ್ಮ ತಲೆಯಿಂದ ಹೊರಗಡೆ ಹಾಕಿ. ಮೆಡಿಟೇಷನ್ 5 ಇಯರ್ಸ್ ಇಂದನು 80 ಇಯರ್ಸ್, 90 ಇಯರ್ಸ್, 100 ಇಯರ್ಸ್ ವರೆಗೂ ಯಾರ್ ಬೇಕಾದ್ರೂ ಮೆಡಿಟೇಷನ್ ಮಾಡ್ಬೋದು. ನಮ್ಮ ಒಳಗಡೆ ಇರುವಂತಹ ಸ್ಟ್ರೆಸ್‌ನ, ಆಂಕ್ಸೈಟಿನ, ಫಿಯರ್‌ನ ಇವೆಲ್ಲವನ್ನು ಹೊರಗಡೆ ಹಾಕೋಬೇಕಂದ್ರೆ ಸಿಂಪಲ್ ಆಗಿರುವಂತಹ ಮೆಥಡ್ ಏನಪ್ಪಾ ಅಂದ್ರೆ ಮೆಡಿಟೇಷನ್ ಅಂತ ಹೇಳ್ತೀನಿ. ನಮ್ಮಲ್ಲಿ ಇರುವಂತಹ ಗೊತ್ತಿಲ್ದಿರ ಇರುವಂತಹ ಎಷ್ಟೋ ಥಾಟ್ಸ್‌ನ ನಾವು ರಿಲೀಸ್ ಮಾಡ್ಕೋಬೇಕಂದ್ರೆ ಮೆಡಿಟೇಷನ್ ಇಸ್ ಬೆಸ್ಟ್ ಅಂತ ಹೇಳ್ತೀನಿ.